ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನಾ ಸಭೆ ಇಲ್ಲಿಯ ಮಿನಿ ವಿಧಾನಸೌಧದ ಎದುರು ಗುರುವಾರ ನಡೆಯಿತು. ಸಂಘದ ಗೌರವಾಧ್ಯಕ್ಷ ಧನಕೀರ್ತಿ ಬಲಿಪ ಮೂಡುಬಿದ್ರೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಕೃಷಿ ಉತ್ಪನ್ನಗಳನ್ನು ವಿದೇಶದಿಂದ ಯಾವುದೇ ತೆರಿಗೆ ಇಲ್ಲದೆ ಆಮದು ಮಾಡಿಕೊಳ್ಳುವ ಒಪ್ಪಂದದ ತಯಾರಿಯಲ್ಲಿದ್ದು, ದೇಶದ ರೈತರನ್ನು ದೇಶದ್ರೋಹಿ ಚಿಂತನೆಯಿಂದ ನೋಡುತ್ತಿರುವುದು ಒಂದು ದುರಂತ ಎನ್ನಬಹುದು. ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ರಾಜ್ಯದಲ್ಲಿ ಸುಮಾರು 1 ಕೋಟಿ ಹೈನುದ್ಯಮವನ್ನು ಜೀವನೋಪಾಯವಾಗಿ ಅವಲಂಬಿಸಿದ್ದು, ಕೇಂದ್ರ ಸರ್ಕಾರ ವಿದೇಶದಿಂದ ಕೃಷಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವ ಮೂಲಕ ರಾಜಕೀಯ ಧೋರಣೆಯನ್ನು ರೈತರ ಮೇಲೆ ಹೇರುತ್ತಿದೆ ಎಂದು ಆರೋಪಿಸಿದ ಅವರು, ರಾಜಕೀಯ ವ್ಯವಸ್ಥೆಗೆ ಇಚ್ಛಾ ಶಕ್ತಿಯೇ ಇಲ್ಲ ಎಂದರು. ಈಗಿನ ರಾಜಕೀಯ ವ್ಯವಸ್ಥೆ ಅವರಲ್ಲಿ ಒಂದು ಇಚ್ಛಾಶಕ್ತಿ ಇಲ್ಲದಂತಹ ರಾಜಕೀಯ ವ್ಯವಸ್ಥೆ. ಇದರಿಂದಾಗಿ ಇಡೀ ದೇಶವ್ಯಾಪಿ ಇರುವಂತಹ ರೈತಾಪಿ ವರ್ಗಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಈ 16 ಉತ್ಪನ್ನಗಳನ್ನು ನಮ್ಮ ಈ ದೇಶಕ್ಕೆ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಈ ವೈಚಿತ್ರ್ಯಪೂರ್ಣವಾದಂತಹ ಈ ವಿಷಯವು ಬಹಳ ದುರಂತದಾಯಕವಾದದ್ದು. ಇದು ಆಗಲಿಕ್ಕೆ ಕೂಡುದು. ಇದು ಆದರೆ ಇಲ್ಲಿಯ ರೈತರು. ಸಂಘದ ರಾಜ್ಯ ಕಾರ್ಯದರ್ಶಿ ಮೋಹನ ಶೆಟ್ಟಿ, ರೈತ ಮುಖಂಡ ಕುಮಾರ ಸುಬ್ರಹ್ಮಣ್ಯ ಶಾಸ್ತ್ರಿ, ರೈತ ಮುಖಂಡರಾದ ದಯಾನಂದ ಶೆಟ್ಟಿ, ಸಂಜೀವ ಕಲ್ಲೇಗ, ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಭಟ್, ಹೊನ್ನಪ್ಪ ಗೌಡ ಮತ್ತಿತರರು ಪಾಲ್ಗೊಂಡಿದ್ದರು.